2026ರ ವಿವಾಹ ಮುಹೂರ್ತಗಳ ಸಂಬಂಧಿಸಿದ ತಿಥಿ, ನಕ್ಷತ್ರ, ಯೋಗ ಮತ್ತು ಕರಣದ ವಿವರಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಮದುವೆಯ ಬಗ್ಗೆ ಜ್ಯೋತಿಷ್ಯದ ನಂಬಿಕೆ ಏನು? ಸನಾತನ ಸಂಪ್ರದಾಯದಲ್ಲಿ ವಿವಾಹವನ್ನು ಕೇವಲ ಇಬ್ಬರು ವ್ಯಕ್ತಿಗಳ ಸಂಬಂಧ ಎಂದು ಮಾತ್ರ ನೋಡದೆ, ಎರಡು ಕುಟುಂಬಗಳ ಸಂಬಂಧ ಮತ್ತು ಜೀವನದ ಹೊಸ ಅಧ್ಯಾಯ ಎಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ಪರಂಪರೆಯ ಪ್ರಕಾರ ವಿವಾಹ ಮುಹೂರ್ತ ಆಯ್ಕೆ ಮಾಡುವಾಗ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ, ಲಗ್ನ ಮತ್ತು ಗ್ರಹಗಳ ಸ್ಥಿತಿ ಮುಂತಾದ ಅಂಶಗಳನ್ನು ಪರಿಶೀಲಿಸಲಾಗುತ್ತದೆ. ಆದ್ದರಿಂದ ಕ್ಯಾಲೆಂಡರ್ನಲ್ಲಿ ದಿನ ಶುಭವಾಗಿ ಕಂಡರೂ ವಧುವರರ ಜಾತಕ ಮತ್ತು ಸ್ಥಳೀಯ ಪಂಚಾಂಗಗಳನ್ನು ಪರಿಶೀಲಿಸಿ ಅಂತಿಮ ಮುಹೂರ್ತವನ್ನು ನಿಗದಿಪಡಿಸುವುದು ಉತ್ತಮವಲ್ಲವೇ? ವಿವಾಹ ಅಂದರೆ ಕೇವಲ ಅದು ಮದುವೆ ಎಂದರೆ ಎರಡು ಹೃದಯಗಳ ಬಂಧನವಷ್ಟೇ ಅಲ್ಲ, ಎರಡು ಕುಟುಂಬಗಳ ಪ್ರೀತಿಯ ಸಂಗಮವಾಗಿದೆ. ಒಬ್ಬರ ಕೈಯಲ್ಲಿ ಒಬ್ಬರು ಕೈ ಹಿಡಿದು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಯಾಗಿರುವುದೇ ದಾಂಪತ್ಯದ ಸೌಂದರ್ಯವೇ ಸರಿ. ಸಂತೋಷದಲ್ಲಿ ಜೊತೆಯಾಗುವುದು ಸುಲಭ, ಕಷ್ಟದಲ್ಲೂ ಜೊತೆಯಾಗಿ ನಿಲ್ಲುವುದೇ ನಿಜವಾದ ದಾಂಪತ್ಯವಾಗಿದೆ. ನವೆಂಬರ್ 2026ರ ಮುಹೂರ್ತಗಳ ನೋಡುವುದಾದರೆ, ಚಿತ್ರದಲ್ಲಿ ಕಾಣುತ್ತಿರುವ ದಿನಾಂಕಗಳಾದ 11, 13, 15, 16, 17, 20, 21, 22 ಮತ್ತು 26ನೇ ನವೆಂಬರ್ ಈ ದಿನಗಳ ತಿಥಿ, ನಕ್ಷತ್ರ, ಯೋಗ ಮತ್ತು ಕರಣದ ವಿವರಗಳನ್ನು ಒಂದೊಂದಾಗಿ ನೋಡಬಹುದಾಗಿದೆ. ನವೆಂಬರ್ನಲ್ಲಿ ಮೊದಲು ಪ್ರಾರಂಭವಾಗುವುದೇ 11ನೇ ತಾರೀಕು ಬುಧವಾರದಂದು, ಅಂದರೆ 11/11/2026 ಬುಧವಾರ. ಈ ದಿವಸ ದ್ವಿತೀಯ ತಿಥಿ ಅನುರಾಧ ನಕ್ಷತ್ರ, ಅತಿಗಂಡ ಯೋಗ, ಕೌಲವಕರ್ಣ ಇರುತ್ತದೆ. ಇದು ಸರಿಸುಮಾರು 75ರಿಂದ 80% ಶುಭ ವಿವಾಹ ಮುಹೂರ್ತವಾಗಿದೆ. ಇನ್ನು 13/11/2026 ಚತುರ್ಥಿ ತಿಥಿ, ಮೂಲ ನಕ್ಷತ್ರ, ಧೃತಿ ಯೋಗ, ವಾಣಿಜ್ಯಕರಣ ಇದ್ದು ಇದು ಸರಿಸುಮಾರು 80ರಿಂದ 85% ಶುಭ ವಿವಾಹ ಮುಹೂರ್ತವಾಗಿದೆ. ಇನ್ನು 15/11/2026 ಭಾನುವಾರದಂದು, ಇವತ್ತಿನ ದಿವಸ ಷಷ್ಠಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಶೂಲಯೋಗ, ಕೌಲವಕರ್ಣ ಇದ್ದು ಇದು 70ರಿಂದ 75% ಶುಭ ಮುಹೂರ್ತವಾಗಿದೆ. ಇನ್ನು ತಾರೀಖು 16/11/2026 ಸೋಮವಾರ, ಇವತ್ತಿನ ದಿವಸ ಸಪ್ತಮಿ ತಿಥಿ, ಶ್ರವಣ ನಕ್ಷತ್ರ, ಗಂಡ ಯೋಗ, ಗರಜಕರಣ ಇರುತ್ತದೆ. ಇದು ಸರಿಸುಮಾರು 75% ಶುಭ ಮುಹೂರ್ತವಾಗಿದೆ. ಇನ್ನು 17/11/2026 ಮಂಗಳವಾರ, ಅಷ್ಟಮಿ ತಿಥಿ, ಧನಿಷ್ಠ ನಕ್ಷತ್ರ, ವೃದ್ಧಿಯೋಗ ಮತ್ತು ವಿಷ್ಟೀಕರಣ ಇರುತ್ತದೆ. ಇದು ಮಂಗಳವಾರ ಆದ್ದರಿಂದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಂಗಲ್ಯ ಧಾರಣೆಯನ್ನು ಮಾಡಲು ಯೋಗ್ಯವಲ್ಲ ಎಂಬ ಮಾತಿದೆ. ಆದ್ದರಿಂದ ಇದನ್ನು ಪರಿಗಣಿಸುವುದು ಅವಶ್ಯಕತೆ ಇಲ್ಲ. ಇನ್ನು ತಾರೀಖು 20/11/2026 ಶುಕ್ರವಾರ ದಿನ, ದಶಮಿ ತಿಥಿ, ಪೂರ್ವ ಭಾದ್ರಪದ ನಕ್ಷತ್ರ, ಹರ್ಷಣ ಯೋಗ, ಗರಜಕರಣ ಇದ್ದು ಇದು ಸರಿಸುಮಾರು 80% ಶುಭ ವಿವಾಹ ಮುಹೂರ್ತವಾಗಿದೆ. ಇನ್ನು 21/11/2026 ಶನಿವಾರ, ಏಕಾದಶಿ ತಿಥಿ, ಉತ್ತರ ಭಾದ್ರಪದ ನಕ್ಷತ್ರ, ಸಿದ್ಧಿಯೋಗ, ವಿಷ್ಟೀಕರಣ ಇರುತ್ತದೆ. ಇದು ಕೂಡ 75ರಿಂದ 80% ಶುಭ ವಿವಾಹ ಮುಹೂರ್ತ ಆಗಿದೆ. ಇನ್ನು 22/11/2026 ಭಾನುವಾರ, ತ್ರಯೋದಶಿ ತಿಥಿ, ಉತ್ತರ ಭಾದ್ರಪದ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ವ್ಯತಿಪಾತ ಯೋಗ, ಕೌಲವಕರ್ಣ ಇರುತ್ತದೆ. ಇದು ಸಾಧಾರಣ ಮುಹೂರ್ತವಾಗಿದೆ.
ಇನ್ನು 26/11/2026 ಗುರುವಾರ ದ್ವಿತೀಯ ತಿಥಿ ಮೃಗಶಿರ ನಕ್ಷತ್ರ ಸಿದ್ಧಿಯೋಗ ಘರಜಕರಣ ಇದ್ದು ಇದು 90% ಶುಭ ಮುಹೂರ್ತ ಆಗಿದೆ. ಇದಿಷ್ಟು ನವೆಂಬರ್ ತಿಂಗಳ ಶುಭ ವಿವಾಹ ಮುಹೂರ್ತಗಳನ್ನು ತಿಳಿಸಿದ್ದೇವೆ. ಈಗ ಮುಂದೆ ಅದೇ ನವೆಂಬರ್ ತಿಂಗಳು 2026 ನೂತನ ಗೃಹ ಪ್ರವೇಶದ ಮುಹೂರ್ತಗಳನ್ನು ತಿಳಿಯೋಣ. ಒಟ್ಟು ನವೆಂಬರ್ ತಿಂಗಳಲ್ಲಿ 5 ನೂತನ ಗೃಹ ಪ್ರವೇಶ ಮುಹೂರ್ತಗಳು ಇವೆ. ಅದರಲ್ಲಿ ಯಾವುವು ಅತ್ಯಂತ ಶುಭದಾಯಕವಾಗಿವೆ ಎಂಬುದನ್ನು ಈಗ ತಿಳಿಯೋಣ. ನವೆಂಬರ್ ತಿಂಗಳು 2026 ನೂತನ ಗೃಹ ಪ್ರವೇಶ ಮುಹೂರ್ತಗಳು ಈ ರೀತಿಯಾಗಿವೆ. ತಾರೀಖು 11/11/2026 ಬುಧವಾರ ದಿವಸ ದ್ವಿತೀಯ ತಿಥಿ ಅನುರಾಧ ನಕ್ಷತ್ರ ಅತಿಗಂಡ ಯೋಗ ಕೌಲವಕರಣ ಇದ್ದು ಇದು ಸರಿಸುಮಾರು 80% ಗೃಹ ಪ್ರವೇಶಕ್ಕೆ ಉತ್ತಮವಾದ ದಿನವಾಗಿದೆ. ಇನ್ನು ತಾರೀಖು 15/11/2026 ಭಾನುವಾರ ಷಷ್ಠಿ ತಿಥಿ ಉತ್ತರಾಷಾಢ ನಕ್ಷತ್ರ ಶೂಲಯೋಗ ಕೌಲವಕರಣ ಇದ್ದು ಇದು 65-70% ಶುಭ ಮುಹೂರ್ತವಾಗಿದೆ. ಇನ್ನು 18/11/2026 ಬುಧವಾರ ನವಮಿ ತಿಥಿ ಶತತಾರ ನಕ್ಷತ್ರ ಧ್ರುವಯೋಗ ಬಾಲವಕರಣ ಇದ್ದು ಈ ದಿವಸವು ಸರಿಸುಮಾರು 80-85% ಶುಭ ನೂತನ ಗೃಹ ಪ್ರವೇಶದ ಮುಹೂರ್ತವಾಗಿದೆ. ಇನ್ನು ತಾರೀಖು 20/11/2026 ಶುಕ್ರವಾರ ದಶಮಿ ತಿಥಿ ಪೂರ್ವ ಭಾದ್ರಪದ ನಕ್ಷತ್ರ ಹರ್ಷಣ ಯೋಗ ಗರಜಕರಣ ಇದ್ದು ಇದು ಕೂಡ 80-85% ಶುಭ ಗೃಹ ಪ್ರವೇಶ ಮುಹೂರ್ತವಾಗಿದೆ. ಇನ್ನು 21/11/2026 ಶನಿವಾರ ಏಕಾದಶಿ ತಿಥಿ ಉತ್ತರ ಭಾದ್ರಪದ ನಕ್ಷತ್ರ ಸಿದ್ಧಿಯೋಗ ವಿಷ್ಟೀಕರಣ ಇದ್ದು ಇದು 85-90% ನೂತನ ಗೃಹ ಪ್ರವೇಶದ ಶುಭ ಮುಹೂರ್ತವಾಗಿದೆ. ಹೊಸ ಮನೆ ಪ್ರವೇಶವು ಹೊಸ ಕನಸುಗಳು ಮತ್ತು ಹೊಸ ಜೀವನವನ್ನೇ ಶುಭಾರಂಭ ಮಾಡುವಂತಹ ಇಂತಹ ಪಂಚಾಂಗದ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗುತ್ತದೆ. ಮದುವೆಯ ದಿನ ಒಂದು ದಿನ ಮಾತ್ರ, ಆದರೆ ಮದುವೆಯ ನಂತರದ ಜೀವನ ಪ್ರತಿದಿನವೂ ಹೊಸ ಪ್ರಯಾಣ. ಪರಸ್ಪರ ಗೌರವ, ನಂಬಿಕೆ, ಪ್ರೀತಿ ಮತ್ತು ಹೊಂದಾಣಿಕೆ ಇದ್ದಾಗ ದಾಂಪತ್ಯ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಹಾಗೆಯೇ ಒಳ್ಳೆಯ ಮುಹೂರ್ತದಲ್ಲಿ ನೂತನ ಗೃಹ ಪ್ರವೇಶವನ್ನು ಮಾಡಿದಾಗ ಯಾವಾಗಲೂ ಮನೆಗೆ ದೃಷ್ಟಿ ತಾಗದೆ ಅಥವಾ ಯಾವುದೇ ರೀತಿಯಿಂದ ದೋಷ ಬಾರದೆ ಸದಾಕಾಲ ಸುಖ ಮತ್ತು ಸಂಪತ್ತು ಸಮೃದ್ಧಿಯಾಗುತ್ತದೆ ಎಂಬ ಮಾತನ್ನು ತಿಳಿಸಿ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಜೀವನ ಸತ್ಯ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮದುವೆ ಮಾಡಲು ಯೋಚಿಸುತ್ತಿರುವ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಜೀವನ ಸತ್ಯ ಅಂದರೆ ಬದುಕಿಗೆ ಬೇಕಾದ ಸತ್ಯ ಮತ್ತು ಸಂಪ್ರದಾಯದ ಮಾಹಿತಿಯೊಂದಿಗೆ ಇಂತಿ ನಿಮ್ಮ ಜೀವನ ಸತ್ಯ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಶುಭವಾಗಲಿ, ಶುಭಕರವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಾವೆಲ್ಲರೂ ಸಿಗೋಣ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ.